ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಆಯ್ಕೆ ಪಟ್ಟಿ ಇವತ್ತು ಪ್ರಕಟ ಆಗಿರುತ್ತದೆ. ಹೌದು, ಇವತ್ತು ದಿನಾಂಕ 19 ಮೇ 2026ರಂದು ಮೊದಲ ಸುತ್ತಿನ ತಾತ್ಕಾಲಿಕವಾದಂಥ ಒಂದು ಆಯ್ಕೆ ಪಟ್ಟಿ ಇವತ್ತು ಪ್ರಕಟ ಆಗಿರುತ್ತದೆ. ಇದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ, ತಾವು ಕೂಡ ವೀಕ್ಷಿಸಬಹುದು. ಇಲ್ಲಿ ನೋಡಿ, ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟಿಗೆ ಆಯ್ಕೆ ಆದಂತಹ ವಿದ್ಯಾರ್ಥಿಗಳು ತಾವು ತಮ್ಮ ಜಿಲ್ಲಾವಾರು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದು ಹೇಗೆ ನಾನು ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕರ್ನಾಟಕ ಒಂದು ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಅಡಿಯಲ್ಲಿ ಬರುವಂಥ ವಿವಿಧ ವಸತಿ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ ಫಸ್ಟ್ ರೌಂಡ್ ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಇಲ್ಲಿ ನೋಡ್ತಾ ಹೋಗ್ಬೋದು. ತಾವು ಕೂಡ ಫಸ್ಟಿಗೆ ಏನು ಮಾಡ್ಬೇಕು ತಾವು ಅಂದರೆ ಇಲ್ಲಿ ನಾನು ಈಗಾಗಲೇ ಹಿಂದಿನ ನೋಡಲು ತಿಳಿಸಿದ್ದೀನಿ, ಆದರೂ ಇನ್ನೊಂದು ಸಾರಿ ತಮಗೆ ಕನ್ಫರ್ಮ್ ಆಗಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ತಾವು ಗೂಗಲ್ನಲ್ಲಿ ಸಿಂಪಲ್ಲಾಗಿ DOM.Karnataka ಅಂತ ಟೈಪ್ ಮಾಡಬೇಕಾಗುತ್ತದೆ. ತದನಂತರ ತಾವೇನು ಮಾಡಬೇಕು, ಅಲ್ಲಿ ಫಸ್ಟಿಗೆ ಬರುತ್ತೆ ಏನು ಅಂದರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ ಬರುತ್ತದೆ. ತಾವು ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಆದ ಕೂಡಲೇ ಫಸ್ಟಿಗೆ ಬರುತ್ತೆ ಅಲ್ಲಿ ಏನು ಅಂದರೆ ತಾವು ನೋಡ್ತಾ ಹೋಗುವ ಮಾಹಿತಿಯನ್ನು ಇಲ್ಲಿ ಏನು ಅಂದರೆ ಎಲ್ಲವನ್ನು ಓದಿ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ತಾವು ಕ್ಲಿಕ್ ಮಾಡಬೇಕು ಸಿಂಪಲ್ಲಾಗಿ. ನೆಕ್ಸ್ಟ್ ಅಲ್ಲಿ 2026-27ನೇ ಶೈಕ್ಷಣಿಕ ವರ್ಷಕ್ಕೆ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಅಡಿಯಲ್ಲಿ ಬರುವಂತಹ ವಿವಿಧ ವಸತಿ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ ಮೊದಲನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ವೀಕ್ಷಿಸಲು ಇಲ್ಲಿ ಕ್ಲಿಕ್ ಮಾಡಬೇಕು ಅಂತ ಅವರು ತಿಳಿಸಿರುತ್ತಾರೆ. ತಾವು ಅದನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ಅದು ಕ್ಲಿಕ್ ಆದ ನಂತರ ನೆಕ್ಸ್ಟ್ ಏನು ಪೇಜ್ ಓಪನ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಫಸ್ಟಿಗೆ ಏನು ಬರುತ್ತೆ ಅಂದರೆ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ಬೋದು. ಅಲ್ಪಸಂಖ್ಯಾತ ನಿರ್ದೇಶನಾಲಯ ಅಂತ ಇರುತ್ತೆ. ವಿವಿಧ ವಸತಿ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶ 2026 ಅಂತ ಇರುತ್ತದೆ. ಅಲ್ಲಿ ನೋಡ್ಬೋದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತ ಇರುತ್ತೆ. ನೀವು ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಬೇಕಲ್ಲಿ ನೀವು ಯಾವ ಜಿಲ್ಲೆಯಲ್ಲಿ ಎಕ್ಸಾಮ್ ಬರೆದಿದ್ರಿ ಅನ್ನೋದನ್ನ ನೋಡಿಕೊಂಡು ಆ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಬೇಕು. ಆ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಇಡೀ ಜಿಲ್ಲೆಯಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೋ ಎಲ್ಲ ವಿದ್ಯಾರ್ಥಿಗಳ ಲಿಸ್ಟಲ್ಲಿ ಓಪನ್ ಆಗುತ್ತೆ. ತಾವು ನಿಧಾನವಾಗಿ ಚೆಕ್ ಮಾಡ್ತಾ ಹೋಗಬೇಕು ತಮ್ಮ ಸೆಲೆಕ್ಷನ್ ಆಗಿದೆ ಇಲ್ವಾ ಅಂತ. ಮತ್ತು ಅಲ್ಲಿ ಸೂಚನೆಗಳನ್ನು ಕೂಡ ಕೊಟ್ಟಿರ್ತಾರೆ. ಅವರು ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಆಯ್ದ ಶಾಲೆಗಳಿಗೆ ಪ್ರವೇಶ ಪಡೀಲಿಕ್ಕೆ ತಾವು ನೋಡ್ಬೋದು. ಇಲ್ಲಿ ಕಡೆಯ ದಿನಾಂಕ ಯಾವುದು ಅಂದರೆ 27ನೇ ಮೇ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಪ್ರವೇಶಕ್ಕಾಗಿ ತಾವೇನು ಮಾಡಬೇಕು ಅಂದರೆ ಯಾವ ಶಾಲೆ ಸೆಲೆಕ್ಟ್ ಆಗಿದ್ದರೆ ಆ ಶಾಲೆಗೆ ಹೋಗಿ ಅಲ್ಲಿ ಹೆಡ್ ಮಾಸ್ಟರ್ನ ಅಥವಾ ಪ್ರಾಂಶುಪಾಲರನ್ನ ತಾವು ಸಂಪರ್ಕ ಮಾಡಬೇಕು. ಅವ್ರಿಗೆ ಹೇಳಬೇಕು ಹೋಗಿ ಸೆಲೆಕ್ಷನ್ ಆದ ನಂತರ. ಮತ್ತು ಇದು ಕೇವಲ ತಾತ್ಕಾಲಿಕ ಆಯ್ಕೆ ಪಟ್ಟಿ ಹೇಳಿದ್ದಾರೆ, ಇನ್ನೂ ಫೈನಲ್ ಲಿಸ್ಟ್ ಬಿಟ್ಟಿಲ್ಲ. ಅದು ಅಂತಿಮ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಮತ್ತು ಅರ್ಹತೆಯ ಪರಿಶೀಲನೆ ಒಳಪಟ್ಟಂತ ಅಂತ ತಿಳಿಸಿದರು. ನೀವು ಹೋಗಿ ದಾಖಲೆಗಳನ್ನು ಕೊಟ್ಟ ಮೇಲೆ ಅಲ್ಲಿ ಕನ್ಫರ್ಮ್ ಆಗ್ತದೆ ಅದು ನೀವು ಸೆಲೆಕ್ಷನ್ ಆಗಿದ್ದೀರಾ ಇಲ್ವಾ ಅಂತ. ಯಾಕಂದರೆ ದಾಖಲೆಗಳ ವೆರಿಫಿಕೇಷನ್ ಮಾಡಿದ ನಂತರ ತಮ್ಮದು ಕನ್ಫರ್ಮ್ ಆಗುತ್ತೆ. ಆ ಶಾಲೆಯ ಪ್ರಾಂಶುಪಾಲರು ದಾಖಲೆಗಳ ವೆರಿಫಿಕೇಷನ್ ಮಾಡಿ ಅಲ್ಲಿ ಅಪ್ಡೇಟನ್ನು ಮಾಡ್ತಾರೆ ಅವರು. ಹಾಗಾದರೆ ತಾವು ಚೆಕ್ ಮಾಡ್ತಾ ಹೋಗ್ಬೋದು ಒಟ್ಟು ಎಷ್ಟು ಅಂಕಗಳನ್ನು ಪಡೆದ್ರೆ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದನ್ನು ಕೂಡ ತಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅಲ್ಲಿ ಅಂಕಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರೊಂದಿಗೆ ಎಷ್ಟು ಅಂಕಗಳನ್ನು ಪಡೆದವರು ಆಯ್ಕೆ ಆಗಿದ್ದಾರೆ ಅನ್ನೋ ಕೂಡ ತಾವು ಚೆಕ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡ್ಬೋದು ತಾವು ಯಾವ್ಯಾವ ಶಾಲೆ ವಿದ್ಯಾರ್ಥಿಗಳು ಯಾವ ರೀತಿ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಅಂತ, ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ, ಅದೇ ರೀತಿಯಾಗಿ ಅವರ ರ್ಯಾಂಕಿಂಗ್ ಎಷ್ಟಿತ್ತು ಮತ್ತು ಅವರು ಇಲ್ಲಿ ಮೀಸಲಾತಿ ಯಾವುದು ಎಲ್ಲವನ್ನು ತಾವು ನೀಟಾಗಿ ಚೆಕ್ ಮಾಡಿಕೊಂಡು ಸೆಲೆಕ್ಷನ್ ಆಗಿದ್ದಾರಲ್ಲ ಅಂತ ನೋಡ್ಬೋದಂತ ತಮಗೆ ಈ ಮೂಲಕ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ.